ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಆಗಿತ್ತವತ್ತು, ಹಾಗಾಗಿ ದೇವರಿಗೆ ದೀಪ ಹಚ್ಚಿ ನಂತರ ಕಾರ್ಯಗಳೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ನಾನು ಮುಂದಿನ ಪಯಣ ಮಾಡಿದೆ. ಕಾಲೇಜಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಸೇಮ್ ಟ್ರಾಮ್ ಮತ್ತು ಬಸ್ ಹಿಡ್ಕೊಂಡು ಕಾಲೇಜ್ ಕಡೆ ಹೊರಟೆ. What you are eating today? I'm eating jackfruit rice. It looks like non-veg, but it's not non-veg. Oh, that's great. It's vegetarian dish. That's vegetarian? Don't like non-veg, can opt this. So, Have a bite, have one bite. ಸ್ವಲ್ಪ ಕಾಲೇಜ್ಗೆ ಹೋಗೋ ದಾರಿ ಬಂದ್ಬಿಟ್ಟು ಟ್ರೈನ್ ರಿಪೇರ್ಸ್ ನಡೀತಾ ಇದೆ, ಟ್ರ್ಯಾಕ್ ರಿಪೇರ್ಸ್ ಎಲ್ಲ. ಹಾಗಾಗಿ ನಮ್ಮನ್ನು ಅರ್ಧ ದಾರಿಯಲ್ಲಿ ಟ್ರೈನ್ ಕರ್ಕೊಂಡೋಗುತ್ತೆ, ಅಲ್ಲಿಂದ ಬಸ್ಸಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಬಸ್ಸಲ್ಲೇ ನಮಗೆ 1 hour ಟ್ರಾವೆಲ್ ಆಗ್ತಿತ್ತು. ಸಾಕಾಗ್ಬಿಟ್ಟಿದೆ. ಸೊ ಹೆಂಗೋ ಫೈನಲಿ ಕಾಲೇಜಿಗೆ ಬಂದು ರೀಚ್ ಆಗಿ ಕಾಲೇಜಲ್ಲಿ ಏನೇನೆಲ್ಲ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಇತ್ತು ಅದೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ನಾನು ನಿಮಗೆ ಈ ರೋಬೋಟ್ನ ತೋರಿಸ್ಬೇಕಂತ ತುಂಬಗಳ ತಿಂಗಳ ಗಂಟಲೆ ಕಾದಿದ್ದೀನಿ ತೋರಿಸ್ಬೇಕಂತ. ಹಾಗಾಗಿ ನೋಡ್ಬೋದು, ಇದು ಕಾಫಿ ಮಿಷಿನ್ ಮೇಕರು ರೋಬೋಟ್ ಮಾಡಿ ಕೊಡೋದು ನಮಗೆ ನಮ್ಮ ಕಾಲೇಜಲ್ಲಿರೋದು. ಇದೊಂಥರ ಇನೋವೇಷನು. ಸೊ ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡು ಯಾಕೆ ತೋರಿಸ್ಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಹಾಗೆ ಸ್ವಲ್ಪ ಗ್ಯಾಪ್ ಇತ್ತು, ಟೈಮ್ ಇತ್ತು ಬೇರೆ ಕ್ಲಾಸಸ್ಗೆ, ಹಾಗಾಗಿ ಎಲ್ಲರೂ ಗೇಮಿಂಗ್ ಸೈಡ್ಗೆ ಬಂದ್ವಿ. ಇಲ್ಲಿ ನಮ್ಮ ಕಾಲೇಜಲ್ಲಿ PS5 ಎಲ್ಲ ಇದೆ ಆಟ ಆಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಗುಡ್. ಸೊ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಆಮೇಲೆ ನಾವು ಲಂಚ್ಗೆ ಸ್ವಲ್ಪ ಪೊಟ್ಯಾಟೋಸ್, ಸೇಮ್ ಆ್ಯಸ್ ಯೂಶುವಲ್ ಪಾಸ್ತಾ ಪೊಟ್ಯಾಟೋಸ್ ತಿಂದ್ಕೊಂಡು ಮನೆ ಕಡೆಗೆ ಹೊರಟೆ. ಸೊ ಮನೆಗೆ ಹೋಗುವಾಗ ಇದೊಂದು ಬ್ಯೂಟಿಫುಲ್ ವ್ಯೂನ ನಾನು ವಿಟ್ನೆಸ್ ಮಾಡಿದೆ. ಸೊ ಅದಾಗಿ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸೋಣ ಅಂತ ಹಾಕಿದ್ದೀನಿ. ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ವಾಚ್. ಮನೆಗೆ ಬಂದಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದಾಗ ನನ್ನ ಗುಜರಾತಿ ಫ್ರೆಂಡ್ ಈ ಥರ ಮಾಡ್ತಾಯಿದ್ರು. ಈ ಫುಡ್ ಹೆಸರು ನಾನು ನಿಜ ಮರ್ತೋಗಿದ್ದೀನಿ, ಯಾರಾದರೂ ನಿಮಗೆ ಗೊತ್ತಾಗಿದ್ದರೆ ಹೇಳಿ. ಇದು ಫೇಮಸ್ ಗುಜರಾತಿ ಫುಡ್ಡು, ಕಾಕ್ರಾನೋ ಏನೋ ಅಂತ ಹೇಳ್ತಾರೆ, ಕಾಕ್ರಾ ಅನಿಸುತ್ತೆ, ಬಟ್ ಐ ಆಮ್ ನಾಟ್ ಶ್ಯೂರ್. ಸೊ ಇದನ್ನು ನನಗೂ ಒಂದು ಟೇಸ್ಟ್ ಮಾಡೋದಕ್ಕೆ ಕೊಟ್ಟು ಟೇಸ್ಟ್ ಮಾಡಿ ನಂತರ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಗ್ರಾಸರಿ ಶಾಪಿಂಗ್ ಎಲ್ಲ. ಹಾಗಾಗಿ ಗ್ರಾಸರಿ ಶಾಪಿಂಗ್ ಮಾಡೋದಕ್ಕೆ ಹೊರಟೆ. ಫಸ್ಟ್ ಮೊದಲನೇದಾಗಿ ಇಂಡಿಯನ್ ಗ್ರಾಸರೀಸ್ಗೆ ಹೋದೆ. ನಾನು ಸ್ವಲ್ಪ ಗ್ರಾಸರೀಸ್ ತೊಗೋಬೇಕಾಯಿತು, ಇಂಡಿಯನ್ ಸ್ಟೋರ್ಗೆ ಹೋದೆ. ಇಂಡಿಯನ್ ಸ್ಟೋರಲ್ಲಿ ನನ್ನ ಒಂದು ಶಾಪಿಂಗ್ ಮುಗಿಸ್ಕೊಂಡು ನಾನು ಫಟಾಫಟ ಅಂತ ಮುಂದೆ ನೋಡ್ತಿದ್ದೆ ನಾನು ಆಲ ಸೆಂಟರ್ ಬಂದುಬಿಟ್ಟು ಇಲ್ಲಿ ಒಂದು ಮಾಲು. ಎಲ್ಲ ಈ ಮಾಲಲ್ಲಿ ನಮಗೆ ಬಿಗ್ ಶೋರೂಮಿಂದ ಹಿಡಿದು ಸ್ಮಾಲ್ ಸ್ಟೋರ್ಸ್ ತನಕನೂ ಇದೆ. ಸೊ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ನಮ್ಮ ಲೊಕೇಶನಲ್ಲಿ. ನಂಗೆ ಬಹಳ ಇಷ್ಟ ಆಗುತ್ತೆ. ಜನ ಜಗಮಗ ಅಂತ ಇರ್ತಾರೆ. ಬಹಳ ಹ್ಯಾಪನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಟೋರ್ಸು ಒಂದೇ ಪ್ಲೇಸಲ್ಲಿರೋದ್ರಿಂದ ನನಗೆ ಇಲ್ಲಿಗೆ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ. DM ಆಗಿರ್ಬೋದು, ನ್ಯೂಯಾರ್ಕರ್ ಆಗಿರ್ಬೋದು, H&M ಆಗಿರ್ಬೋದು, ಓನ್ಲಿ ಆಗಿರ್ಬೋದು, ಎಲ್ಲ ಇದೆ. ಆ್ಯಂಡ್ ಇವಾಗ ಆಲ್ರೆಡಿ ಕ್ರಿಸ್ಮಸ್ಗೆ ಐಟಮ್ಸ್ ಎಲ್ಲ ಬಂದುಬಿಟ್ಟಿದೆ, ಡಿಸ್ಪ್ಯಾಚ್ ಆಗಿಬಿಟ್ಟಿದೆ. ನೋಡ್ಬೋದು ನೀವು ಸ್ಟೋರ್ಸಲ್ಲಿ ಎಲ್ಲ ಕ್ಯೂಟ್ ಐಟಮ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ. ಸೊ ನಾನೆಲ್ಲ ಕ್ಯಾಪ್ಚರ್ ಮಾಡಿದೆ ನಿಮಗೂ ತೋರಿಸೋಣ ಅಂತ. ಎಷ್ಟು ಕ್ಯೂಟಾಗಿದೆ ಅಂದರೆ ಗಿಫ್ಟ್ ಮಾಡೋದಕ್ಕೆಲ್ಲ ಕ್ರಿಸ್ಮಸ್ಗೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಾನು ಮತ್ತು ನನ್ನ ಫ್ಲ್ಯಾಟ್ಮೇಟ್ ಅವಂತಿಕಾ ಬಂದುಬಿಟ್ಟು ಶಾಪಿಂಗಿಗೆ ಬಂದಿದ್ವಿ. ಸೊ ನಮಗೂ ಖುಷಿ ಆಯಿತು, ಎಲ್ಲ ಸ್ಟೋರ್ಸನ್ನು ಸ್ನಿಕ್ ಪೀಕ್ ಮಾಡಿದ್ವಿ. ನಮಗೆ ಈ ದೊಡ್ಡ ಕ್ಯಾಬೇಜ್ ನೋಡಿಬಿಟ್ಟು ಗಾಬರಿ ಆಗಿಬಿಡ್ತು, ಇದು ಏನಪ್ಪ ಇಷ್ಟು ದೊಡ್ಡದಾಗಿದೆ ಅಂತ. ನೀವೇ ನೋಡ್ಬೋದು ಎಷ್ಟು ದೊಡ್ಡದು, ನಮಗೆ ಒಂದು ತಿಂಗಳಾದರೂ ಮುಗಿಯಲ್ಲ. ಸೊ ಮನೆಗೆ ಬಂದಮೇಲೆ ಫ್ಲ್ಯಾಟ್ಮೇಟ್ಸ್ ಎಲ್ಲರೂ ಕೇಳ್ಕೊತಾಯಿದ್ರು ಇಡ್ಲಿ ಮಾಡಿಕೊಡು ಅಂತ. ಸೊ ಯಾಕೆ ಮಾಡಬಾರ್ದು ಅಂತ ಅವತ್ತಿನ ರಾತ್ರಿ ಇಡ್ಲಿ ಮಾಡ್ಕೊಂಡು ನಾವೆಲ್ಲರೂ ತಿಂದ್ವಿ. ಸೊ ತುಂಬ ಸ್ಪಾಂಜಿಯಾಗಿ ಸಖತ್ತಾಗಿತ್ತು ಇಡ್ಲಿ ಮಾತ್ರ. ಆ್ಯಂಡ್ ಆಂಧ್ರ ಅವರು ಇದ್ದರು. ಸೊ ಆಂಧ್ರದವರು ಸಾಂಬಾರು ಮಾಡಿದರು, ನಾವು ಚಟ್ನಿ ಮತ್ತು ಇಡ್ಲಿ ಮಾಡಿದ್ವಿ. ಸೊ ಎಲ್ಲರೂ ಖುಷಿಯಾಗಿ ಬಾರಿಸಿದ್ವಿ. ಎಲ್ಲರೂ ಒಂದು 8ರಿಂದ 10 ಇಡ್ಲಿ ತಿಂದಿದ್ದೀವಿ. ಅಷ್ಟು ಚೆನ್ನಾಗಾಗಿತ್ತು ಇಡ್ಲಿ ಮಾತ್ರ, ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಗೇಮ್ ಆಡಿ ನಂತರ ನಾನು ಮಲಗೋದಕ್ಕೆ ಹೋದೆ. ಸೊ ಇದಾಗಿತ್ತು ಈ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.